ಅವರ ರಾಜೀನಾಮೆ ವಜಾ ಮಾಡಿ. ಈ ರೀತಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ. 187 ಕೋಟಿ ಅಲ್ಲ, 87 ಕೋಟಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಹಣ ಬಳಕೆ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಈ ಸದನದಲ್ಲೇ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ. ಒಪ್ಪಿ ಅದರ ಆಧಾರಿತವಾಗಿ ಅವರು ರಾಜೀನಾಮೆ ಕೊಡುವಂತದ್ದಾಗಿದೆ. ಈಗ ಮತ್ತೊಮ್ಮೆ ಚಾರ್ಜ್ ಶೀಟ್ ಅಲ್ಲಿ ನಂಬರ್ ಒನ್ ಆಪಾದಿತರು ನಾಗೇಂದ್ರ ಅವರು ನಂಬರ್ ಒನ್ ಆಪಾದಿತರು. ಯಾವ ರೀತಿ ಪರಿಶಿಷ್ಟ ಪಂಗಡ ಜನರಿಗೆ ನ್ಯಾಯ ಕೊಡಕ್ಕಾಗತ್ತೆ? ಪರಿಶಿಷ್ಟ ಪಂಗಡ ಜನರಿಗೆ ಪ್ರತಿನಿಧಿಸುವಂತ ವ್ಯಕ್ತಿ, ಆ ಜನಾಂಗಕ್ಕೆ ಅನ್ಯಾಯ ಮಾಡುವಂತ ವ್ಯಕ್ತಿನ ಮತ್ತೊಮ್ಮೆ ಹೇಗೆ ಸಚಿವರಾಗ್ತಾರೆ? ಇದು ಯಾವುದಕ್ಕೂ ಗೌರವ ಇಲ್ವಾ? ಗೌರವ ಇಲ್ವಾ? ಪೀಠದ ಗಮನಕ್ಕೆ ತರ್ತಾ ಇದ್ದೇನೆ. ತಾವು ದಯವಿಟ್ಟು ಇದನ್ನ ಪರಿಶೀಲನೆ ಅಧ್ಯಕ್ಷರು ಇದ್ರ ಬಗ್ಗೆ ತಮ್ಮ ರೂಲಿಂಗ್ ಕೊಡಬೇಕು. ರೂಲ್ ನಂಬರ್ 328 no allegation of a defamatory or incriminatory nature shall be made by a member against any person unless the member has given previous intimation to the speaker and also to the minister concerned so that the minister investigation into the matter for the purpose of reply. Provided that the speaker prohibit any member from making any such allegation if he is operating in that to the dignity of the house or to that no public interest is served by making such allegation. ದಯವಿಟ್ಟು ಅವರು ಈ ರೀತಿಯಾಗಿ ಸುಖ ಸುಖಕ್ಕೆ ನಿಂತುಕೊಂಡು ಒಬ್ಬ ಸಚಿವರ ಬಗ್ಗೆ ಅಪವಾದ ಮಾಡ್ತಕ್ಕಂಥದ್ದು, ಆರೋಪ ಮಾಡ್ತಕ್ಕಂಥದ್ದು ನಿಯಮಗಳಿಗೆ ವಿರುದ್ಧವಾಗಿದೆ. ಈ ನಿಯಮದ ವಿರುದ್ಧವಾಗಿ ಸದನ ನಡೀಲಿಕ್ಕೆ ತಾವು ಅವಕಾಶ ಕೊಡಬಾರದು. ಅವರಿಗೆ ಏನಾದ್ರೂ ಸಚಿವರ ಬಗ್ಗೆ ಆರೋಪ ಮಾಡೋದಿದ್ರೆ ಲಿಖಿತವಾಗಿ ದೂರನ್ನ ಕೊಟ್ಟು ತದನಂತರ ಆರೋಪ ಮಾಡಲಿ. ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ನಿಯಮಾವಳಿಗಳ ಪ್ರಕಾರ ಸದನ ನಡೀಬೇಕು. ಇವರು ಹೇಳಿದಾಗೆ ಇಷ್ಟ ಬಂದಾಗೆ ಸದನ ನಡೀಲಿಕ್ಕೆ ಆಗೋದಿಲ್ಲ. ಇವರು ಹೇಳಿದ್ದು ಕಾನೂನಲ್ಲ. ಇವರು ಬಗ್ಗೆ ಆರೋಪ ಮಾಡೋದಿದ್ರೆ ಆರೋಪ ಮಾಡೋದಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಕಾನೂನಿನಲ್ಲಿ ಒಬ್ಬ ಸಚಿವನ ಮೇಲೆ ಆರೋಪ ನಿಯಮಾವಳಿಗಳನ್ನು ರೂಪಿಸಿದ್ದೇವೆ. ಇದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ ಸುಮಾರು ವಜಾ ಮಾಡಿ ಇಷ್ಟ ಬಂದಾಗೆ ಆರೋಪ ಮಾಡಿ ದಯವಿಟ್ಟು ತಾವು ವಜಾ ನಡೀಬೇಕು. ವಜಾ ಮಾಡಿ ಇವನ್ನೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ನೀವು ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ. ಇವರು ಇಷ್ಟ ಬಂದಾಗ ನಡೆಸಿದ್ರೆ ಹೆಂಗಿದು ಸದನದ ಸದನ ಇದೇ ರೀತಿ ನಡೀಬೇಕು. ಇವರು ಕನಿಷ್ಠ ಇವರಿಗೆ ದಾಂಧಲೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈ ದಾಂಧಲೆಗೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇಂತಹ ಕಾನೂನು ಇವರು ದುರಾಡಳಿತಕ್ಕೆ, ಸದನದ ದುರುಪಯೋಗಕ್ಕೆ, ಗೂಂಡಾಗಿರಿಗೆ ನಿಯಮದ ಪ್ರಕಾರವಾಗಿ ಸದನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ನನಗೂ ಮಾತಾಡಲಿಕ್ಕೆ ಅವಕಾಶ ವಿರೋಧ ಪಕ್ಷದ ನಾಯಕರೇ ಲೂಟಿ ಇವ್ರ ಹತ್ರ ಯಾವುದೇ
ಕೋಟಿ. ಕಾಂಗ್ರೆಸ್ ಲೂಟಿ, ಲೂಟಿ. ಲೂಟಿ, ಲೂಟಿ. ಹಕ್ಕಿಲ್ಲ. ಲೂಟಿ, ಲೂಟಿ. ಲೂಟಿ, ಲೂಟಿ. ಲೂಟಿ, ಲೂಟಿ. ಈ ರೀತಿ ಈ ಸದನ ಲೂಟಿ, ಲೂಟಿ. ಇವರಿಗೆ ಲೂಟಿ, ಲೂಟಿ. ನೀವು ಲೂಟಿ, ಲೂಟಿ. ಚರ್ಚೆ ಮಾಡಿದ್ರಲ್ಲ. ಲೂಟಿ, ಲೂಟಿ. ಲೂಟಿ, ಲೂಟಿ. ಸಂಸ್ಕೃತಿಗೆ ಪ್ರತಿಬಿಂಬ ಇದು. ಏನ್ ನಿಯಮಾವಳಿ ಅದು ಅದ್ರ ಪ್ರಕಾರ ಹೋಗ್ರಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ನಿಮ್ಗೇನು ಬೇಕಾಗಿಲ್ಲ. ಚರ್ಚೆ ಇಲ್ಲ. ರಾಜೀನಾಮೆ ಕೊಟ್ಮೇಲೆ ಚರ್ಚೆ ನಿಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ನಿಮ್ಗೆ ರಾಜೀನಾಮೆ ಕೊಟ್ಮೇಲೆ ಚರ್ಚೆಗೆ ಬರ್ತೀರಿ. ಈ ರೀತಿ ಆದ್ರೆ ರಾಜೀನಾಮೆ ಕೊಡ್ಬೇಕು ಅವರು, ಅದಾದ್ಮೇಲೆ ನಾವು ಚರ್ಚೆಗೆ ಚರ್ಚೆ ಮಾಡಿ. ಯಾಕೆ ಕೊಡ್ಬೇಕಂತಾರ ಅವ್ರು ಸಮರ್ಥನೆ ಮಾಡ್ಕೊತಾರ. ಯಾವ್ದಾದ್ರು ಜನ ಕೇಳ್ತೈತೆ ಅದನ್ನೇ. ಪ್ರಶ್ನೋತ್ತರ ಪ್ರಾರಂಭ ಮಾಡಬಹುದು ನಾವು. ಅವರಿಗೆ ಏನು ವಿಷಯಗಳಿಲ್ಲ, ಅವ್ರು ಮಾತಾಡೋ ವಿಷಯಗಳಾಗಿ ಅಧ್ಯಕ್ಷರು ಪ್ರಶ್ನೋತ್ತರ ತಿಳ್ಕೊಳ್ಳಿ. ಗುಂಡಾವರ್ತನೆ, ಕಾನೂನು ರೂಲ್ಸ್ಗೆ ವಿರುದ್ಧವಾಗಿ ಇಷ್ಟ ಬಂದಂಗೆ ನಡ್ಕೊಳ್ಳುವಂತಹದ್ದು ಗುಂಡಾವರ್ತನೆಗೆ ಅವಕಾಶ ಕೊಡಬೇಡಿ. ಸದನದ ಮೇಲೆ ದಬ್ಬಾಳಿಕೆ ನೋಟಿಸ್ ಕೊಡಿ, ಚರ್ಚೆಗೆ ಅವಕಾಶ ಮಾಡಿಕೊಡ್ತೀವಿ. ಮಾಡಿ ದಬ್ಬಾಳಿಕೆ ವಿರೋಧ ಪಕ್ಷದ ನಾಯಕರೇ, ಇವರ ದಬ್ಬಾಳಿಕೆಗೆ ದಯವಿಟ್ಟು ನಾವು ಕಡಿವಾಣ ಹಾಕಬೇಕು. ಈ ಸದನ ಕಾನೂನಿಗೆ ಅಡಿಯಲ್ಲಿ ನಡೀಬೇಕು. ಈ ರೂಲ್ಸ್ ಮಾಡಿರೋ ಸಂವಿಧಾನದ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಸಂವಿಧಾನ ಬಾಹಿರವಾಗಿ ಈ ದಬ್ಬಾಳಿಕೆ ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಬಾರ್ದು. ಇವರು ಕೇವಲ ರಾಜಕೀಯ. ಅವ್ರ ಮನೆ ಒಳಗಡೆ ಬೆಂಕಿ ಎತ್ಕೊಂಡಿದೆ, ಅದನ್ನ ಮುಚ್ಚಿಡೋದಿಲ್ಲ. ಎಲ್ಲ ಬೋಗಸ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಹೊರಗಡೆ ಕಿತ್ತಾಟ ನಡೀತಾ ಇದೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಇನ್ನೊಬ್ಬ ಇವ್ರ ಮನೆಗೆ ಬೆಂಕಿರೋ ಬೆಂಕಿ ಆರಿಸೋದು ಬಿಟ್ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರು. ಇವರು ವೀರರು ಅಲ್ಲ, ಶೂರರು ಅಲ್ಲ, ರಣಹೇಡಿಗಳು ಇವರು. ರಣಹೇಡಿಗಳು ಇವರು. ಇವ್ರ ಮನೆಯಲ್ಲೇ ಬೆಂಕಿ ಬಿದ್ದಿದೆ. ಇವ್ರ ಮನೆ ಬೆಂಕಿ ಆರಿಸ್ಕೊಳ್ಳೋದ್ರ ಬದಲಿಗೆ ವಜಾ ಮಾಡೋವರೆಗೂ ಹೆಗ್ಗಣ ಬಿದ್ದಿದೆ. ನಾಚಿಕೆ ಆಗೋದಿಲ್ಲ ಇವರಿಗೆ. ಹೆಣ ಬಿದ್ದಿದೆ ಇವ್ರಿಗೆ. ಅಧ್ಯಕ್ಷರೇ, ಈ ಸದನಕ್ಕೊಂದು ಕಾನೂನು ಇದೆ, ನಿಯಮ ಇದೆ. ದಯವಿಟ್ಟು ಪ್ರಕಾರವಾಗಿ ತಾವು ಸದನ ನಡೆಸಬೇಕು. ಒಬ್ಬ ವ್ಯಕ್ತಿಯ ಬಗ್ಗೆ ಆರೋಪ ಮಾಡಬೇಕಾದ್ರೆ ನೋಟಿಸ್ ಕೊಟ್ಟು ಸ್ಪೀಕರ್ ಪರ್ಮಿಷನ್ ತಗೋಬೇಕು. ಅದು ಇಲ್ಲದೆ ಸದನದ ಮಂತ್ರಿಯ ಆಗುತ್ತೆ. ಅವರ ಪ್ರಿವಿಲೇಜ್ ಅನ್ನ ಮಾಡಬೇಕಾಗುತ್ತೆ. ಆ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡೋದಕ್ಕೆ ತಾವು ಅವಕಾಶ ಕೊಡಬಾರದು. ಇಟ್ ಇಸ್ ದ ರೈಟ್ ಆಫ್ ಎ ಮಿನಿಸ್ಟರ್ ಟು ರಿಸೀವ್ ಎ ನೋಟಿಸ್. ಈಗ ಒಳಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನೇನೋ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮಾಡಿ 1 ಗಂಟೆ ವರೆಗೆ ಮುಂದೆ ಹೋಗ್ತಾ ಇದೆ. 1 ಗಂಟೆ ಮುಂದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.